ಕೇಂದ್ರ ಬಿಜೆಪಿ ಸರ್ಕಾರದ ವಕ್ಫ್ ಕಾಯ್ದೆ ತಿದ್ದುಪಡಿ ವಿರುದ್ಧ ಭಟ್ಕಳದಲ್ಲಿಯೂ ಆಕ್ರೋಶ ಭುಗಿಲೆದ್ದಿದ್ದು ಶುಕ್ರವಾರ ಮಧ್ಯಾಹ್ನ ಭಟ್ಕಳ ತಾಲೂಕು ಆಡಳಿತ ಸೌಧದ ಮುಂದೆ ಮಜ್ಲಿಸೆ ಇಸ್ಲಾಮ ತಂಜಿಮ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಮಾಜಿ ಶಾಸಕ ಜೆಡಿ ನಾಯಕ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ತಂಜಿಮ್ ಹೋರಾಟಕ್ಕೆ ಸಾಥ್ ನೀಡಿದರು. ಶುಕ್ರವಾರದ ಪ್ರಾರ್ಥನೆಯ ನಂತರ ಭಟ್ಕಳದ ವಿವಿಧೆಡೆ ಜುಮ್ಮಾ ಮಸೀದಿಗಳಿಂದ ಮುಸ್ಲಿಮರು ತಾಲೂಕಾಡಳಿತ ಸೌಧದತ್ತ ಮುಖ ಮಾಡಿದ್ರು. 10-20 ನಿಮಿಷ ಕಳೆಯುವುದರ ಒಳಗಾಗಿ ಆಡಳಿತ ಸೌಧದ ಆವರಣ ಸಂಪೂರ್ಣವಾಗಿ ಪ್ರತಿಭಟನಾಕಾರರಿಂದ ತುಂಬಿ ಹೋಯಿತು. ಯುವಕರು, ಬಾಲಕರು ವಕ್ಫ್ ಕಾಯ್ದೆ ತಿದ್ದುಪಡಿಯ ವಿರುದ್ಧ ಭಿತ್ತಿ ಪತ್ರಗಳನ್ನ ಪ್ರದರ್ಶಿಸಿದ್ರು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಸದಸ್ಯರಲ್ಲಿ ಓರ್ವರಾದ ಮೌಲಾನಾ ಇಲಿಯಾಸ್, ಕೇಂದ್ರ ಸರ್ಕಾರದ ವಕ್ಫ್ ಕಾಯ್ದೆ ತಿದ್ದುಪಡಿ ಕೇವಲ ಮುಸ್ಲಿಮರು ವಕ್ಫ್ ಆಸ್ತಿಯ ವಿರುದ್ಧವಾಗಿಲ್ಲ, ಇದು ದೇಶದ ಸಂವಿಧಾನದ ಮೇಲಿನ ಪ್ರಹಾರವಾಗಿದೆ. ಸಂವಿಧಾನ ರಕ್ಷಣೆಗಾಗಿ ಶಾಂತಿ ಬಯಸುವ ಎಲ್ಲರೂ ಒಗ್ಗೂಡಿ ಹೋರಾಡಬೇಕಾಗಿದೆ ಎಂದರು. हमें अफसोस है कि इस वक्त जो पार्लियामेंट में वक्फ अमेंडमेंट बिल पेश किया गया और हमारे हुक्मरानों ने कहा कि हमने मुसलमानों के हक में इस बिल को तरमीम करके पेश किया है, हमें अफसोस होता है आम कम पढ़ा लिखा आदमी भी इसकी बुनियादी तौर पर चंद शिकों पर भी नजर करेगा, इसको साफ नजर आएगा ये बिल वक्त को बचाने के लिए नहीं बल्कि वक्त को हड़प करने के लिए। मैं दूसरी बात आपसे कहना चाहता हूं कि ये औकाफ का बिल इसके सामने सिर्फ औकाफ नहीं है, हम आपके साथ यकीन के साथ कहते हैं इस औकाफ के पीछे हमारी मस्जिदें भी हैं, हमारे मदरसे भी हैं, हमारे कब्रिस्तान भी हैं, हमारी दरगाहें भी हैं, हमारी खानकाहें भी हैं। ಭಟ್ಕಳ ತಂಜಿಮ್ ಅಧ್ಯಕ್ಷ ಇನಾಯತುಲ್ಲಾ ಶಾಬಂದ್ರಿ, ಮುಸ್ಲಿಮರಿಗೆ ಒಳಿತು ಮಾಡೋದಾಗಿ ಹೇಳುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮಗೆ ಏನು ಮಾಡೋದು ಬೇಡ, ಕನಿಷ್ಠ ವಕ್ಫ್ ಆಸ್ತಿಗೆ ಕೈ ಹಾಕದೆ ಹಾಗೆ ಬಿಟ್ರೆ ಸಾಕು, ಕಾಯ್ದೆ ತಿದ್ದುಪಡಿ ಹಿಂಪಡೆಯುವವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದರು. ಇದು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿಜಿ ಹೇಳ್ತಾರೆ ಅವರು ಮುಸಲ್ಮಾನ್ಗೆ ಹೆಲ್ಪ್ ಮಾಡಲಿಕ್ಕೆ ಬಂದದಂತೆ. ನಾನು ಹೇಳ್ತೇನೆ ಮಾನ್ಯ 1913ರಲ್ಲಿ ಅನುಷ್ಠಾನಕ್ಕೆ ಬಂದಿರುವ ವಕ್ಫ್ ಕಾಯ್ದೆ ಕಾಲಕ್ಕೆ ಅನುಗುಣವಾಗಿ ಹಲವು ತಿದ್ದುಪಡಿಯನ್ನ ಕಂಡಿದೆ. ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ತಂದಿರುವ ಕಾಯ್ದೆ ತಿದ್ದುಪಡಿ ದೇಶದ ಮುಸ್ಲಿಮರ ಅಸ್ತಿತ್ವಕ್ಕೆ ಸಂಬಂಧಿಸಿದ್ದಾಗಿದ್ದು ಮುಸ್ಲಿಮರ ಸಾಂಘಿಕ ಹೋರಾಟ ಸರ್ಕಾರದ ಕಣ್ಣು ತೆರೆಯಿಸಲಿದೆ ಎಂದು ಮಾಜಿ ಶಾಸಕ ಜೆಡಿ ನಾಯಕ್ ಹೇಳಿದರು. ಈ ಮೊನ್ನೆ ತಿದ್ದುಪಡಿ ಆಯ್ತಲ್ಲ ಕೇಂದ್ರದ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ವಕ್ಫ್ ಕಾಯ್ದೆ ತಿದ್ದು ಮಾಡಿದ ಉದ್ದೇಶ ಮುಸಲ್ಮಾನರನ್ನ ಅಸ್ತಿತ್ವವನ್ನು ನಾಶಪಡಿಸೇ ಮಾಡಿದಂತ ಈ ತಿದ್ದುಪಡಿ ಆಗಿದೆ. ಇದು ತಿದ್ದುಪಡಿ ಆದ್ರೆ ಕಂಪ್ಲೀಟ್ ವಕ್ಫ್ ಕಾಯ್ದೆ ಕ್ವಾಶ್ ಮಾಡ್ತಕ್ಕಂಥ ಕೆಲಸ, ವಕ್ಫ್ ಕಾಯ್ದೆ ಏನು ಕೆಲಸ ಇರುವುದಿಲ್ಲ, ಅಲ್ಲಿ ನಾಮಿನೇಷನ್ ಮಾಡ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದವರು ಮತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದವರು ಇರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಕೂಡ ಅದನ್ನು ವಿರೋಧ ಮಾಡಿದ್ದೇವೆ. ಏನ್ ಕೇಂದ್ರದ ಬಿಜೆಪಿ ಸರ್ಕಾರ ವಕ್ಫ್ ಕಾಯ್ದೆ ತಿದ್ದುಪಡಿ ತರ್ತಾ ಇದೆ, ಅದು ನ್ಯಾಯಸಮ್ಮತವಲ್ಲ, ಅದು ಮುಸಲ್ಮಾನರ ವಿರೋಧಿ, ಅದನ್ನು ತಿದ್ದುಪಡಿ ಮಾಡಬಾರದು ಅಂತ ಹೇಳಿ ಬಹಳ ವಿರೋಧ ಮಾಡಿದ್ದಾರೆ. ಆದ್ರೆ ಕೇಂದ್ರದಲ್ಲಿ ಮೆಜಾರಿಟಿಯಿಂದ ಅವರು ಕಾಯ್ದೆ ಪಾಸ್ ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ. ಅದರ ಸಂಬಂಧ ಈಗಾಗಲೇ ಮೋಹನ್ ಹೇಳಿದಾಗೆ ಏನ್ ಮೋಹನ ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿದ್ದಾರೆ, ಅದ್ರ ಮೇಲೆ ನಮ್ಮ ಕಪಿಲ್ ಸಿಬಲ್ ಅವರು, ಅಭಿಷೇಕ್ ಸಿಂಗ್ ಮಲ್ವಿ ಅವರು, ಅನೇಕ ವಕೀಲ ಸ್ನೇಹಿತರು ಸುಪ್ರೀಂ ಕೋರ್ಟ್ ನಲ್ಲಿ ಆ ತಿದ್ದುಪಡಿ ಮೇಲೆ ದಾವೆಯನ್ನು ಕೂಡ ದಾಖಲು ಮಾಡಿದ್ದಾರೆ. ತಂಜಿಮ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಕೀಬ್ ಎಂಜೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಇಮ್ರಾನ್ ಲಂಕಾ ಮನವಿ ಪತ್ರವನ್ನ ಓದಿದ್ರು. ಭಟ್ಕಳ ಪ್ರಭಾರ ಸಹಾಯಕ ಆಯುಕ್ತೆ ಕಾವ್ಯ ರಾಣಿ, ಡಿವೈಎಸ್ಪಿ ಮಹೇಶ್ ಮನವಿ ಪತ್ರವನ್ನ ಸ್ವೀಕರಿಸಿದ್ರು. ಖಾಜಿ ಮೌಲಾನಾ ಖಾಜಾ ಮದನಿ, ಖಾಜಿ ಮೌಲಾನಾ ಅಬ್ದುಲ್ ರಬ್, ಮೌಲಾನಾ ಮಕ್ಬುಲ್, ಮೌಲಾನಾ ಅಬ್ದುಲ್ ಅಲೀಂ, ಅತೀಕ್ ರೆಹಮಾನ್ ಮುನೀರಿ, ಭಟ್ಕಳ ಪುರಸಭಾ ಉಪಾಧ್ಯಕ್ಷ ಮೊಹಿದ್ದೀನ್ ಅಲ್ತಾಫ್ ಕರೂರಿ, ಅಜೀಜ್ ರೆಹಮಾನ್ ಮುಂತಾದವರು ಉಪಸ್ಥಿತರಿದ್ದರು. ಈ ಒಂದು ವಕ್ಫ್ ಅಮೆಂಡ್ಮೆಂಟ್ ಕಾಯ್ದೆ ತರಲಿಕ್ಕೆ ಭಾರತ ಸರ್ಕಾರ ಏನು ಅಮೆಂಡ್ಮೆಂಟ್ ಮಾಡಿಕೊಂಡು ಈಗಾಗಲೇ ಬಿಲ್ ಹಸ್ತಾಂತರ ಆಗಿ ಬಿಲ್ ಅನ್ನು ಜಾರಿಗೆ ತಂದಿದ್ದಾರೆ. ನಾನು इसीलिए जागो
और अपने हुकूक के लिए लड़ो। रहमतुल्लाहि वबरकातुहू। मैं मौलाना इलियास साहब मत हमारे इमरान भाई जो विभिन्न दिया है बात की थी, उन्होंने कहा है मौलाना जो बात की मैं जो बात करना में कहूँगा, क्योंकि कन्नड़ा माध्यम में हमारे लोग भी यहाँ पे है और हमारे अधिकारी मौलाना अब्दुल साहब ऑडिटरी तक या काउंट पुढे ठेवले मौलाना अंसार साहब ऑडिटरी त्यांचे ऊपर ठेवले आपके नुमाइंदे वहां पर मौजूद थे। आपने खुद कहा था हिंदुस्तान के दस्तूर में जब यहाँ हमारी तरफ से मुकर्रर करना जज और हमारे अफसर की तरफ से फैसला हो जाएगा तो आपके हक में फैसला हो जाएगा। हमारा झगड़ा अगर हुकूमत के साथ है कि जमीन आपकी है हमारी है, आपने हुकूमत ಕೇಂದ್ರ ಸರ್ಕಾರ ಹೊಸ ವಕ್ಫ್ ಕಾಯ್ದೆಯನ್ನ ಜಾರಿಗೊಳಿಸುವುದನ್ನು ವಿರೋಧಿಸಿ ದಾಂಡೇಲಿಯಲ್ಲಿ ಶುಕ್ರವಾರ ಅಂಜುಮನ್ ಫಲಾವುಲ್ ಮುಸ್ಲಿಂ ಸಂಸ್ಥೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು। ಈ ಸಂದರ್ಭದಲ್ಲಿ ಅಂಜುಮನ್ ಫಲಾವುಲ್ ಮುಸ್ಲಿಮಿನ್ ಸಂಸ್ಥೆಯ ಅಧ್ಯಕ್ಷ ರಿಯಾಜ್ ಬಾಬು ಸೈಯದ್, ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್ ಹಾಗೂ ಸಮುದಾಯದ ಪ್ರಮುಖರಾದ ಅನ್ವರ್ ಪಠಾಣ್, ಹಾಫಿಜಾ ಅಕ್ಲಾಕ್, ಉಸ್ಮಾನ್ ಶೇಖ್ ಮುಂತಾದವರು ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಹೊಸ ವಕ್ಫ್ ಕಾಯ್ದೆಯು ಭಾರತದ ಸಂವಿಧಾನದ ಆಶಯಕ್ಕೆ ವಿರೋಧವಾದುದಾಗಿದೆ। ಕೇವಲ ಮುಸ್ಲಿಂ ಸಮುದಾಯವನ್ನೇ ಗುರಿಯಾಗಿಸಿ ಅವರ ಸ್ವತ್ತುಗಳನ್ನ ಆಕ್ರಮಿಸುವ ವಿಚಾರ ಇಲ್ಲಿ ಅಡಗಿದೆ। ಸಂವಿಧಾನದ ಆಶಯಕ್ಕೆ ಈ ಕಾಯ್ದೆ ವ್ಯತಿರಿಕ್ತವಾಗಿದೆ। ವಕ್ಫ್ ಬೋರ್ಡ್ ಇದು ಇಂದು ನಿನ್ನೆಯದಲ್ಲ, ಇದಕ್ಕೆ ಬಹಳಷ್ಟು ವರ್ಷಗಳ ಇತಿಹಾಸವಿದೆ। ವಕ್ಫ್ ಮಂಡಳಿಗಳ ಸ್ವಾಯತ್ತತೆ ಕಾಪಾಡುವ ಕೆಲಸವಾಗಬೇಕು। ಯಾವುದೇ ಧಾರ್ಮಿಕ ಕಾನೂನುಗಳಿರಲಿ, ಅದೇ ತಿದ್ದುಪಡಿಗೂ ಮುನ್ನ ಸಮುದಾಯದ ಜೊತೆಗೆ ಸಮಾಲೋಚನೆ ನಡೆಸಬೇಕು। ಧಾರ್ಮಿಕ ದ್ರವೀಕರಣ ಉತ್ತೇಜಿಸುವ ಕಾಯ್ದೆ ಜಾರಿಗೊಳಿಸದೆ ಎಲ್ಲಾ ಸಮುದಾಯಗಳ ಒಗ್ಗಟ್ಟಿನ ಮೇಲೆ ಗಮನ ಕೇಂದ್ರೀಕರಿಸಬೇಕು। ಆದರೆ ಕೇಂದ್ರ ಸರ್ಕಾರ ಇದೀಗ ಜಾರಿ ಮಾಡಲು ಹೊರಟಿರುವ ಹೊಸ ಕಾಯ್ದೆ ಕೇವಲ ಮುಸ್ಲಿಂ ಸಮುದಾಯದವರನ್ನ ಗುರಿಯಾಗಿಸಿಕೊಂಡು ಮಾಡುವಂತದ್ದಾಗಿದೆ। ಇದು ಧಾರ್ಮಿಕ ಭಾವನೆಗಳಿಗೆ ವಿರೋಧವಾಗಿದೆ। ಹಾಗಾಗಿ ಈ ವಕ್ಫ್ ಕಾಯ್ದೆಯನ್ನ ತಕ್ಷಣ ಹಿಂಪಡೆಯಬೇಕೆಂದು ಒತ್ತಾಯಿಸಿದ್ರು। लेकिन वक्फ एक ऐसी इबादत है जो ये इबादत जो है ये हमेशा आपके लिए जारी रहती है। ये इंसान के मरने के बाद में भी इसको सवाब जारिया इसको मिलता है। अल्लाह के नबी अलैहिस्सलाम ने फरमाया, 3 चीजें इंसान के मरने के बाद भी इसके लिए सवाब जारिया बनती है। सबसे पहले इल्म नाफे है, वो इल्म जिसने किसी को सिखाया और वो उसका सिलसिला चलता रहता है, ये इल्म इसको सवाब देता है। दूसरा वो जो नेक और साले औलाद जो छोड़कर जाता है, ये भी इसके लिए सवाब जारिया है। और तीसरा जो है ये सदक़े जारिया, जो कोई ज़मीन वगैरह अल्लाह के नाम पर वक्फ की जाती है, ये इंसान के लिए सवाब जारिया है और ये हमेशा हमेशा के लिए उसको सवाब मिलता है। ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ। ಇದಕ್ಕೆ ಆದ್ದರಿಂದ ಇವತ್ತು ನಮ್ಮ ದಾಂಡೇಲಿಯಲ್ಲೂ ಸಹ ನಮ್ಮ ಸುನ್ನಿ ಜಮಾತ್ನವರು ಹಾಗೂ ಇದು ಅಂಜುಮನ್ ಫಲಾವುಲ್ ಮುಸ್ಲಿಂನವರು ಎಲ್ಲರೂ ಒಟ್ಟುಗೂಡಿ ನಾವು ಇವತ್ತು ಈ ಏನು ಲೋಕಸಭೆಯಲ್ಲಿ ಇದು ಬಿಲ್ ಪಾಸ್ ಆಗಿದೆಯಲ್ಲ ಅದರ ವಿರೋಧ ಮಾಡ್ತಾ ಇದ್ದೇವೆ। ಅದಕ್ಕೆ ಸಮಸ್ತವಾಗಿ ದಾಂಡೇಲಿಯಲ್ಲಿ ನೆಲೆಸಿರುವಂಥ ಎಲ್ಲ ಮುಸ್ಲಿಂ ಸಮುದಾಯದವರು ಹಾಗೂ ಹಿಂದೂ ಪರ ಹಾಗೂ ಇನ್ನೂ ಇತರ ಸಂಘಟನೆಗಳು ಎಲ್ಲರೂ ತಮ್ಮ ಸಹಕಾರವನ್ನು ನೀಡಿದ್ದಾರೆ। ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದೊಂದು ವೇಳೆ ಬಿಲ್ ಏನಾದರೂ ಪಾಸ್ ಆದಲ್ಲಿ ನಾವು ಯಾವುದೇ ರೀತಿಯಾದ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೀವಿ। ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜನರಿಗೆ ಯಾವುದೇ ರೀತಿಯ ನಮ್ಮ ಈ ಬಿಲ್ನಿಂದ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ರೀತಿಯ ತೊಂದರೆಯಾದಲ್ಲಿ ಕಾನೂನು ಮೂಲಕ ಏನು ಹೋರಾಟ ಮಾಡಬೇಕು ಅದನ್ನು ಮಾಡಲಿಕ್ಕೆ ನಾವು ಸಿದ್ಧವಿದ್ದೀವಿ ಅಂತ ನಾನು ಹೇಳ್ತೀನಿ। ಅದೇ ರೀತಿ ಮತ್ತು ಇಲ್ಲಿ ನೆರೆದಿರತಕ್ಕಂಥ ನಮ್ಮ ಎಲ್ಲ ಸಮುದಾಯದ ಜನತೆಗೆ ಹಾಗೂ ಸಂಘಟನೆಗಳಿಗೆ ಯಾರ್ಯಾರು ನಮಗೆ ಪ್ರೋತ್ಸಾಹವನ್ನು ನೀಡಿದಾರಲ್ಲ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ। मैं प्रेस के माध्यम से ये बात बताना चाहता हूँ कि वक्फ बोर्ड तो मुसलमानों को रिलेटेड मैटर है, बट ये लड़ाई वक्फ बोर्ड की नहीं है, ये लड़ाई संविधान की है। क्योंकि संविधान में जो आर्टिकल 26 है इसका हुकूमत खुद वायलेशन कर रही है, मतलब इसके मुखालिफत काम कर रही है। ये वक्फ बोर्ड तो मुसलमानों को रिलेटेड है, मगर संविधान के अंदर जो हस्तक्षेप किया जा रहा है इसको कभी बर्दाश्त नहीं किया जाएगा। अगर ऐसा हुआ तो ये लड़ाई आगे भी चलेगी। हमें इंडियन कोर्ट से हमें सुप्रीम कोर्ट से पूरी उम्मीद है कि जो भी जस्टिस जो भी वकील लोग इस केस को लड़ रहे हैं उन
लोगों के लड़ने और उनके सलाहियत पर पूरा यकीन है कि सुप्रीम कोर्ट ये मुसलमानों के हक में फैसला करेगा और संविधान की बका को कायम रखेगा। ಈ ಸಂದರ್ಭದಲ್ಲಿ ಅಂಜುಮನ್ ಪಲಾವುಲ್ ಕಮಿಟಿಯ ಪ್ರಮುಖರಾದ ಇಮ್ತಿಯಾಜ್ ಶೇಖ್, ಇಕ್ಬಾಲ್ ಖಾನ್, ಗೌಸ್ ಖತೀಬ್, ಮುಸ್ತಾಕ್ ಶೇಖ್, ಆಸಿಫ್ ಮುಜಾವರ್, ಮಜೀದ್ ಸನದಿ, ಫಿರೋಜ್ ಫಿರ್ಜಾದೆ, ಪೀರ್ ಸಾಬ್ ನದಾಫ್, ಸಾದಿಕ್ ಮುಲ್ಲಾ, ಯಾಸರ್ ಶೇಖ್, ನ್ಯಾಯವಾದಿ ರಾಜಶೇಖರ್ ಐಎಚ್ ಮುಂತಾದವರು ಹಾಗೂ ಹಲವು ಸಂಘಟನೆ ಮತ್ತು ಮಸೀದಿಗಳ ಪ್ರಮುಖರು ಉಪಸ್ಥಿತರಿದ್ದರು. ಸೋಮಾನಿ ವೃತ್ತದ ಬಳಿ ಸಾವಿರಾರು ಮುಸ್ಲಿಂ ಸಮುದಾಯದವರು ಸೇರಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದರಿಗೆ ಮನವಿ ಸಲ್ಲಿಸಿದರು. ಐವತ್ತು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.